ಕಂಪ್ನಿಗಿಂತ ದೊಡ್ಡವ್ರು ಯಾರು ಇಲ್ಲ. ಎಷ್ಟು ವರ್ಷಗಳಿಂದ ನಾನು ಬಿಸ್ನೆಸ್ ಅಲ್ಲಿ ಗೊತ್ತಾ ನಿನಗೆ? ಇದು ನಾನೇ ನನ್ನ ಕೈಯಲ್ಲಿ ಕಟ್ಟು ಬೆಳೆಸಿರೋ ಸಾಮ್ರಾಜ್ಯ. ಇವತ್ತೇನೋ ನೀನು ಡೀಲ್ ಓಕೆ ಮಾಡಿದೆ, ಸರಿ. ಅದೇ ಡೀಲ್ ಕ್ಯಾನ್ಸಲ್ ಆಗಿದ್ದಿದ್ರೆ ನನಗೆಂಥ ಪರಿಸ್ಥಿತಿ ಬರ್ತಿತ್ತು ಅನ್ನೋ ಐಡಿಯಾ ಕೂಡ ನಿನಗಿದೆಯಾ? ದಿಸ್ ಯು ಲಾಸ್ಟ್ ವಾರ್ನಿಂಗ್. ಇನ್ನು ಮುಂದೆ ನನ್ನ ಕಂಪ್ನಿಲಿ ಕೆಲಸ ಮಾಡ್ಕೊಂಡಿರ್ಬೇಕು ಅನ್ನೋ ಆಸೆ ನಿನಗಿದ್ರೆ ನನ್ನ ಅಪ್ರೂವಲಿಂದ ಯಾವ ಕೆಲಸನೂ ಮಾಡೋದಕ್ಕೆ ಹೋಗ್ಬೇಡ. ಕೈ ನೋವ್ತಿದೆ. ಏನು? ಕೈ ನೋವ್ತಿದೆ ಅಂದೆ. ನನಗೆ ವಿಷಯ ಗೊತ್ತಾಯ್ತಕ್ಕ. ಅತಿಥಿ ಎಲ್ಲನೂ ಹೇಳಿದ್ಲು. ಒಂದ್ಸಲ ಆಗಿದ್ನೆಲ್ಲ ನೀವೇ ಯೋಚನೆ ಮಾಡು. ನೀವಿಬ್ರು ನಿಮ್ಮ ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಅರ್ಥ ಆಗುತ್ತೆ. ಒಬ್ರ ಮೇಲೆ ಒಬ್ರಿಗೆ ಅಷ್ಟೊಂದು ಆಸೆ ಇರೋದ್ರಿಂದನೇ ಅಲ್ವಾ ನೀವಿಬ್ರು ಇಷ್ಟು ದೊಡ್ಡ ರಿಸ್ಕ್ ತಗೊಂಡಿರೋದು. ಈಗ ಹೀಗೆ ಮಾಡ್ಕೊಂಡ್ರೆ ಹೇಗೆ ಅಕ್ಕ? ಈಗ ನೀವಿಬ್ರು ಪ್ರೀತಿಗೋಸ್ಕರ ಹೋರಾಡಲೇಬೇಕು ಅನಿಸ್ತಿದೆ ನನಗೆ. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಥರ ಮಾಡ್ಕೋಬೇಡಿ. ಆಗ್ಲಿಂದ ಸುಮ್ಮನೆ ಕೂತಿದ್ಯಾ? ವಿಷಯ ಏನು ಅಂತ ಹೇಳ್ಬಾರ್ದಾ? ಆರತಿ ಅವ್ರು ನನ್ನ ಮೇಲೆ ಕೋಪಿಸ್ಕೊಂಡಿದ್ದಾರೆ. ಏಕೆ? ಆ ಗೌತಮ್ ನಮ್ಮಿಬ್ಬರ ಮಧ್ಯ ಬಂದಿದ್ದಕ್ಕೆ ನಾನು ಅವ್ರ ಮೇಲೆ ಡೌಟ್ ಪಟ್ಟಿದ್ದೀನಿ ಅಂತ. ಏನು? ಗೌತಮ್ ನಿಮ್ಮಿಬ್ಬರ ಮಧ್ಯೆ ಬನ್ನ? ಕರೆಕ್ಟಾಗಿ ಏನು ವಿಷಯ ಅಂತ ಹೇಳು. ಇದು ನೀವೇ ಕಟ್ಟಿ. ಇಷ್ಟೆಲ್ಲ ಆಯಿತು ಅಗ್ರಜ. ಐ ವಾಸ್ ರೈಟ್. ಗೌತಮ್ ಸರಿ ಇಲ್ಲ. ಸಮಥಿಂಗ್ ಇಸ್ ರಾಂಗ್ ವಿತ್ ಹಿಮ್. ನನಗಂತೂ ಏನೂ ಅರ್ಥ ಆಗ್ತಾಯಿಲ್ಲ. ಅವ್ನು ಸರಿ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಯಾವ ಪ್ರೂಫು ಇಲ್ಲ. ಬಟ್ ಡೆಫಿನೆಟ್ಲಿ ಹೀಸ್ ನಾಟ್ ರೈಟ್. ಅಗ್ರಜ ನೀನು ಸುಮ್ಮನಿರು. ಅವ್ರದ್ದೇನೂ ತಪ್ಪಿಲ್ಲ. ನಾನೇ ಓವರ್ ಪೊಸೆಸಿವ್ ಆಗ್ತಿದ್ದೀನಿ ಅಷ್ಟೇ. ನನ್ನ ಮಾತನ್ನ ಯಾರೂ ನಂಬ್ತಿಲ್ಲ. ಬಟ್ ನನ್ನ ಡೌಟ್ಸ್ ಯಾವಾಗಲೂ ಕರೆಕ್ಟಾಗೇ ಇರುತ್ತೆ. ಗೌತಮ್ ಸರಿಯಿಲ್ಲ ಅನ್ನೋದನ್ನು ನಾನು ಪ್ರೂವ್ ಮಾಡೇ ಮಾಡ್ತೀನಿ. ನಾನು ಏನೋ ಹೇಳಿದ್ರೆ ನೀನೇನೋ ಹೇಳ್ತಿದ್ಯಲ್ಲ. ನಿನಗೇನು ಪ್ರಾಬ್ಲಮ್ಸ್ ಅಂತ ಹೇಳ್ತಿದ್ಯಲ್ಲ, ಅದೆಲ್ಲ ಒಂದು ಪ್ರಾಬ್ಲಮ್ಮೇ ಅಲ್ಲ. ಕೋಣದ ಮುಂದೆ ಕಿಂಡ್ರಿ ಬರ್ಸ್ದಂಗೆ. ಹಲೋ. ಸಾರಿ ವಿಕ್ಕಿ. ಮೀಟು ಸಾರಿ ಆರ್ತಿ. ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಬ ಬ ಬ ದ ನಿ ಸನಿ ದ ಬ ಮಗರಿ ಸನಿ ದ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ
ಮದುವೆ ದಿನ ಮದುವೆ ಮಂಟಪಕ್ಕೆ ಮದುವೆ ಗಂಡಾಗಿ ನಾನೇ ಹೋಗ್ತೀನಿ. ರೀ ಸ್ವಲ್ಪ ನಿಧಾನವಾಗಿ ಹೋಗ್ರಿ. ಬಾಸ್, ಕಾರುಣ್ಯ ಕಂಪನಿದು ಚೆಕ್ ಬಂದಿದೆ, ಬ್ಯಾಂಕಿಗೆ ಕಳಿಸಿದ್ದೀನಿ. ಮೊನ್ನೆ ನೀವು ಚೆಕ್ ಮಾಡಕ್ಕೆ ಕೇಳಿದ ಇನ್ವರ್ಡ್ ರಿಜಿಸ್ಟರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಪಾಸ್ ಮಾಡಿದ್ದೀನಿ. ನಿಮ್ಮ ಕಾರ್ನ ಸರ್ವಿಸಿಗೆ ಬಿಡಬೇಕು, ನೋಟ್ ಮಾಡಿದ್ದೀನಿ. ಹಾಗೆ ರಾ ಮೆಟೀರಿಯಲ್ಸ್ದು ಕೊಟೇಶನ್ ಕೇಳಿದ್ರಿ, ವೆಂಡರ್ಸ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಮತ್ತು ಭಾರತಿ ಅವರಿಗೆ ಲೀವ್ ಬೇಕಂತೆ, ಅದನ್ನು ನೀವು ಡಿಸೈಡ್ ಮಾಡಬೇಕು. ಬಾಸ್, ಸ್ಯಾಂಕ್ಷನ್ ಮಾಡೋದ? ಏನನ್ನ? ಅದೇ ಭಾರತಿ ಅವ್ರಿಗೆ ಲೀವ್ ಬೇಕಂತೆ. ನಿಮಗೆ ಲೇಡೀಸ್ ಅಂದರೆ ಆಗಲ್ಲ ಅಲ್ವಾ, ಅದಕ್ಕೆ ಅವ್ರು ಬರಲಿಲ್ಲ. ಸರಿ, ಸ್ಯಾಂಕ್ಷನ್ ಮಾಡಿ. HR ಗೆ ನಾನು ಅಪ್ರೂವ್ ಮಾಡಿದ್ದೀನಿ ಅಂತ ಹೇಳಿ. ಇಷ್ಟು ಸಲೀಸಾಗಿ ಸ್ಯಾಂಕ್ಷನ್ ಆಗುತ್ತೆ ಅಂತ ಗೊತ್ತಿದ್ರೆ ಸೈಕಲ್ ಗ್ಯಾಪಲ್ಲಿ ನಾನೊಂದು ಲೋನ್ ಅಪ್ಲಿಕೇಶನ್ ಹಾಕ್ತಿದ್ನಲ್ಲ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಬಾಸ್. ಅವಳು ಬಂದಿದ್ದಾಳ? ಬಂದಿದ್ರೆ ಕರೀರಿ. ಯಾರು, ಭಾರತೀಯವರ ಬಾಸ್? ಅಲ್ಲ ರೀ, ಅದೇ ಬಜಾರಿ ಅವಳು ರೀ, ಅವಳು ಅಮೂಲ್ಯ ಅವರ ಬಾಸ್? ಅವಳೆ. ಗೊತ್ತಿದ್ರು ಹೆಣ್ಮಕ್ಳ ಹೆಸರು ಬಾಯಲ್ಲಿ ಬರಲ್ಲ. ನನ್ನ ಪೂರ್ತಿ ಹೆಸರು ಲಕ್ಷ್ಮೀಕಾಂತ. ಎಂಥ ಒಳ್ಳೆ ಹೆಸರು. ಲಕ್ಷ್ಮಿ ಅಂತ ಹೆಸರಿದೆ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಬರೀ ಕಾಂತ ಮಾಡಿ ಈ ಜಗತ್ತಿಗೆ ಕಾಂತನ ಪಕ್ಕ ಲಕ್ಷ್ಮಿ ಇದೆ ಅನ್ನೋದನ್ನೇ ಮರೆಸ್ಬಿಟ್ಟ. ಏನು ಹೇಳಿದ್ರಿ? ಏನೂ ಇಲ್ಲ ಬಾಸ್, ಕರಿತೀನಿ ಅಂದೆ. ಕರೀರಿ, ಆದರೆ ಅವಳ ಜೊತೆ ನೀ ಬರೋ ಅವಶ್ಯಕತೆ ಇಲ್ಲ. ಲಾಸ್ಟ್ ವೀಕ್ ಶೇರ್ ಕ್ಯಾಪಿಟಲ್ ವೇರಿಯೇಷನ್ ಪರ್ಸೆಂಟೇಜ್ದು ಲಿಸ್ಟ್ ಮಾಡಿ. ಯಾರು ಕಂಡ್ರೆ ಆಗಲ್ವೋ ಅವ್ರ ಜೊತೆನೇ ಪ್ರೈವೇಟ್ ಟಾಕು. ಪಕ್ಕ ಕಳ್ಳ ಓನಿ. ಹೆಣ್ಮಕ್ಳ ವಿಷಯದಲ್ಲಿ ಯಾರ್ಯಾರೋ ಏನೇನೋ ಆಗೋದ್ರು, ಇನ್ನೀವನ್ ಯಾವ ಲೆಕ್ಕ? ಏನ್ರಿ ಬೈಕೋತಿದ್ದೀರಾ? ಇಲ್ಲ ಬಾಸ್, ನಿಮ್ಮನ್ನ ಬೈಕೊಳಕ್ಕಾಗತ್ತಾ? ಕರಿತೀನಿ. ಬರೋಕ್ಕೆ ಹೇಳಿದ್ರಂತೆ. ಕೂತ್ಕೋ. ಪರವಾಗಿಲ್ಲ, ನಾನು ನಿಂತೇ ಇರ್ತೀನಿ. ನಿನ್ನ ಕರ್ಮ, ನಿಂತ್ಕೋ. ದಿಸ್ ಟೈಮ್ ಐಮ್ ಪ್ರಿಟಿ ಸೀರಿಯಸ್ ಅಬೌಟ್ ಇಟ್. ಆ ಗೌತಮ್ ಬಗ್ಗೆ ಏನಾದರೂ ಮಾಡಲೇಬೇಕು. ಯು ಬೆಟರ್ ಲಿಸನ್ ಟು ಮಿ ದಿಸ್ ಟೈಮ್. ಆಯಿತು, ಹೇಳಿ. ಆ ಗೌತಮ್ ಒಬ್ಬ ಫ್ರಾಡ್. ಚಿಕ್ಕಮ್ಮ, ಸಾರಿಕಾ, ಬಾಮ್ಮ, ಬಾ ಕೂತ್ಕೋ, ಬಾ ಕೂತ್ಕೊಮ್ಮ. ಸಾರಿಕಾ, ಅವತ್ತು ನಿಮ್ಮ ಮನೆಗೆ ಬಂದಾಗ ನಿನ್ನ ಹತ್ರ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ. ಅಕ್ಕ ಆಗಾಗ ನಮ್ಮ ಮನೆಗೆ ಬರದೇ ಇದ್ರೇನಂತೆ, ನೀನು ಬರ್ತಾ ಇರ್ತೀಯಲ್ಲ, ಅದೇ ಖುಷಿ ಅನಿಸುತ್ತೆ. ನಿಮ್ಮ ಮಗಳೇ ನನ್ನ ಪಾಲಿಗೆ ವಿಲನ್ ಆಗಿದ್ದಾಳೆ. ಇಲ್ಲ ಅಂದರೆ ಈ ಕಡೆ ಮುಖನೂ ಆಗ್ತಾ ಇರಲಿಲ್ಲ. ಸಾರಿಕಾ, ಏನು ಯೋಚನೆ ಮಾಡ್ತಿದ್ಯಮ್ಮ? ಏನಿಲ್ಲ ಚಿಕ್ಕಮ್ಮ, ಕಾಫಿ ಕುಡಿತೀನಿ. ಅವತ್ತು ಹಾಗೆ ಹೋಗ್ಬಿಟ್ಟೆ. ನನ್ನ ಮರೋಗಿಷ್ಟು. ಆರ್ತಿ, ಸಾರಿಕಾ ಬಂದಿದ್ದಾಳೆ, ಕಾಫಿ ತಗೊಂಡು ಬಾಮ್ಮ. ಅಮ್ಮ ಬಂದೆ. ಓಹೋ, ಇಲ್ಲೇ ಇದ್ದಾಳ ಮಹಾರಾಣಿ. ಸಾರಿಕಾ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಕಣೆ. ನಾನು ಅವತ್ತು ನಿಮ್ಮ ಮನೆಗೆ ಬಂದಾಗ ಆ ವಿಕ್ರಾಂತ್ ನಡ್ಕೊಂಡಿದ್ದ ರೀತಿ ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲಪ್ಪ.
ನೀನು ಅವನನ್ನು ಎಷ್ಟು ಹಚ್ಕೊಂಡಿದ್ಯಾ, ಅವ್ನು ನೋಡಿದ್ರೆ ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡ್ಬಿಟ್ಟ. ಸರಿ ಇಲ್ಲ ಕಣೆ. ಒಳಗಿರೋಳು ಕಿವಿ ಈ ಕಡೆನೇ ಇರುತ್ತೆ. ಎಷ್ಟಂದ್ರೂ ಅವಳಿಗೆ ಟಿಪಿಕಲ್ ಮಿಡ್ಲ್ ಕ್ಲಾಸ್ ಹುಡುಗಿ ಅಲ್ವಾ. ಈಗ ನನ್ನ ಕೆಲಸ ಆಗಬೇಕು ಅಂದರೆ ನಾನು ಅವಳು ನಂಬಿಕೆ ಗಳಿಸ್ಲೇಬೇಕು. ಸರಿಕಾ, ಯಾಕಮ್ಮ ಸುಮ್ಮನಾಗ್ಬಿಟ್ಟೆ? ನಾನೇನಾದರೂ ತಪ್ಪು ಹೇಳದ್ನಾ? ಅಯ್ಯೋ ಇಲ್ಲ ಚಿಕ್ಕಮ್ಮ, ನೀವು ಹೇಳಿದ್ದು ಸರಿಯಾಗೇ ಇದೆ. ಈಗ ನನಗೆ ಅವ್ರನ್ನ ಮದುವೆ ಆಗೋಕ್ಕೆ ಯಾವ ಇಂಟ್ರೆಸ್ಟೂ ಇಲ್ಲ. ಯಾಕೆ ಪುಟ್ಟ, ಅವನು ಹಾಗೆ ಮಾತಾಡ್ದ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಹಾಗೆಲ್ಲ ಏನೂ ಇಲ್ಲ ಚಿಕ್ಕಮ್ಮ. ಹೆಣ್ಣು ತಂದು ಹೆಣ್ಣು ಕೊಟ್ಟರೆ ಸಂಬಂಧ ಗಟ್ಟಿಯಾಗಿರುತ್ತೆ ಅಂತ ಅಪ್ಪನೇ ಸ್ವಲ್ಪ ಇದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿದ್ರು. ಹಾಗಾದರೆ ಇದೆಲ್ಲ ಭಾವನಾಸೇನಾ? ಹೌದು ಚಿಕ್ಕಮ್ಮ, ಅದಕ್ಕೆ ನಾನು ಒಪ್ಕೊಂಡಿದ್ದೆ. ವಿಕ್ಕಿ ಅವ್ರಿಗೂ ಪ್ರಪೋಸಲ್ ಇಟ್ಟಿದ್ದೆ, ಆದರೆ ವಿಕ್ಕಿ ಅವರು ಬೇಡ ಅಂದರು. ಇದ್ರ ಮೇಲೆ ನಾನು ಫೋರ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅಲ್ವಾ ಮತ್ತೆ? ಅದಕ್ಕೆ ನಾನು ನ್ಯೂಟ್ರಲ್ ಆಗಿದ್ದೀನಿ. ಆ್ಯಂಡ್ ಮೋರ್ ಓವರ್ ವಿಕ್ಕಿ ಅವ್ರನ್ನೇ ನಾನು ಮದುವೆ ಆಗಬೇಕು ಅನ್ನೋ ಅನಿವಾರ್ಯ ಏನಿಲ್ವಲ್ಲ. ಇನ್ಮೇಲಿಂದ ಅಪ್ಪ ಹೇಗೆ ಹೇಳ್ತಾರೋ ಹಾಗೆ. ಸರಿನಮ್ಮ. ಹಲೋ ಬಾಸ್, ಏನು ಹೇಳ್ತಿದ್ದೀರಾ? ನಾನು ನಿಮ್ಮ ಮಾತನ್ನ ಕೇಳಿಸ್ಕೊತೀನಿ ಅಂದೆ, ಆದರೆ ಈ ಥರ ನಾನ್ಸೆನ್ಸ್ ಅಲ್ಲ. ಇದು ನಿನಗೆ ನಾನ್ ಸೆನ್ಸಾ? ನಿಮಗೆ ಗೌತಮ್ ಅಂದರೆ ಮೊದಲಿಂದನೂ ಆಗಲ್ಲ. ಪೂರ್ವಗ್ರಹ ಇಟ್ಕೊಂಡು ಯಾಕೆ ಈ ಥರ ಮಾತಾಡ್ತೀರಾ? ಅಷ್ಟಕ್ಕೂ ಯಾವ ವಿಷಯ ಇಟ್ಕೊಂಡು ಇಷ್ಟು ಚೀಪಾಗಿ ಕಮೆಂಟ್ ಮಾಡ್ತಿದ್ದೀರಾ? ಅವನು ವಿಕ್ರಾಂತ್ ಮತ್ತು ಆರತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ, ಅವನು ಯಾಕೆ ಆರತಿನ ಪಿಕ್ ಮಾಡಬೇಕಾಗಿತ್ತು? ಸಾಲದಕ್ಕೆ ಆರ್ತಿಕಾಗಿ ಕಂಕಣ ಬೇರೆ ಕಟ್ಟಿದ್ದಾನೆ. ಎಲ್ಲ ನಿಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡಬೇಡಿ. ಯಾರಿಗೂ ಮರ್ಯಾದೆ ಕೊಟ್ಟ ಅಭ್ಯಾಸನೇ ಇಲ್ಲ ಅಲ್ವಾ ನಿಮಗೆ? ಚೂರು ಸಂಸ್ಕಾರನೇ ಇಲ್ಲ. ಹಲೋ, ಯಾವುದೂ ಇನ್ಯಾವುದಕ್ಕೂ ಕಂಪೇರ್ ಮಾಡಬೇಡ. ಆ ಗೌತಮ್ ಸರಿ ಇಲ್ಲ, ಅವನು ನಂಬೇಡ ಅಷ್ಟೇ. ಸರಿಯಾಗೇ ಇದ್ದಾರೆ. ಅವ್ರು ಇದನ್ನೆಲ್ಲ ಮಾಡಿದ್ರೆ ಮಾತ್ರ ಡೌಟ್ ಬರದೆ ಎಲ್ಲನೂ ಆರಾಮಾಗಿ ಮಂಟಪದವ್ರಿಗೆ ನಡೆಯುತ್ತೆ. ಆಮೇಲೆ ಅವ್ರು ಹೇಳ್ದಾಗೆ ಮದುವೆ ಆಗಲ್ಲ ಅಂತ ಎದ್ದು ನಿಲ್ತಾರೆ. ಅದಕ್ಕೆ ನಿನ್ನ ಫೂಲ್ ಅಂತ ಹೇಳೋದು. ಅವ್ನು ಹಾಗೆ ಮಾಡ್ತಾನೆ ಅಂತ ನನಗೆ ಖಂಡಿತವಾಗ್ಲೂ ಅನ್ನಿಸ್ತಿಲ್ಲ. ನೀನು ನನಗೆ ಹೆಲ್ಪ್ ಮಾಡಿದ್ರೆ ಖಂಡಿತವಾಗ್ಲೂ ಮದುವೆಗೂ ಮುಂಚೆ ಒಂದು ಮುಖೋಡನ್ನ ಕಿತ್ತು ಬೇಸಾಕ್ತೀನಿ. ಆಗ ನಾವು ಹೇಗೆ ಅಂದ್ಕೊಂಡಿದ್ವೋ ಹಾಗೆ ಅವ್ರು ಮದುವೆ ಮಾಡ್ಬೋದು. ಯಾಕೆ ಒಂದೇ ವಿಚಾರನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಿದ್ದೀರಾ? ಗೌತಮ್ ಬಗ್ಗೆ ಬೇರೆ ಆ್ಯಂಗಲನ್ನು ಯೋಚನೆ ಮಾಡಿ. ನಾನು ಹಾಗೆ ಮಾಡ್ತಿರೋದು. ನೀನೇ ಅವ್ನು ಬರೀ ಒಳ್ಳೆಯವನು ಅಂತ ನಂಬ್ಕೊಂಡಿರೋದು. ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ, ಈಗಲೂ ಮಾಡ್ತಿದ್ದಾರೆ. ಅದನ್ನೆಲ್ಲ ಅವನು ಬೆನಿಫಿಟಿಗೆ ಮಾಡ್ತಿರೋದು. ಸಾಕು ಸುಮ್ಮನಿರಿ ಬಾಸ್, ಎಲ್ಲದಕ್ಕೂ ಲಿಮಿಟ್ ಇದೆ. ದೇವ್ರಂತ ಮನುಷ್ಯನ ಮೇಲೆ ಸುಮ್ಮನೆ ಆಪಾದನೆ ಹೊರಿಸಿದ್ರೆ ನಾನು ನಂಬೋದಕ್ಕೆ ರೆಡಿ ಇಲ್ಲ. ಕೆಲಸ ಮುಗ್ದಿದ್ರೆ ನಾನು ಹೊಡ್ತೀನಿ. ನಿಂತ್ಕೋ. ಹೇಳಿದ್ ಕೇಳೋ ಜಾಯಮಂದನೆ ಎಲ್ಲ ಅನ್ಸುತ್ತೆ. ಸರಿಯಾಗಿ ಪಾಠ ಕಲಿಸ್ತೀನಿ. I don't want to see your face in my office. ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗಿ ಅಕೌಂಟ್ಸ್ ಚೆಕ್ ಮಾಡಿ ನನಗೆ ರಿಪೋರ್ಟ್ ಕಳಿಸು. ನಿನ್ನ ಕೈಲಿ ಆಗಲ್ಲ ಅಂದರೆ ನಿನ್ನ ರೆಸಿಗ್ನೇಷನ್ ಲೆಟರ್ ಕಳಿಸು. ಚಿಕ್ಕಮ್ಮ, ನಾನು ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ನೀವು ಓಕೆ ಅಂದರೆ ಆರತಿ ಅಕ್ಕನೂ ಕರ್ಕೊಂಡು ಹೋಗೋಣ ಅಂತ. ಆರ್ತಿನ? ಅವಳು ಯಾಕಮ್ಮ? ಅಕ್ಕ ಫುಲ್ ಟ್ರೆಡಿಷ್ನಲ್ ಅಲ್ವಾ? ಈ ವಿಷಯದಲ್ಲಿ ಅವಳ ಸೆಲೆಕ್ಷನ್ ಸಖತ್ತಾಗಿರುತ್ತೆ. ನಾನು ಆದ್ಯ ಅತ್ತಿಗೆಗೆ ಒಂದು ಸೀರೆ ತಗೋಬೇಕು. ಅಕ್ಕ ಜೊತೆಗಿದ್ರೆ ಹೆಲ್ಪ್ ಆಗುತ್ತೆ ಅಂತ. ನೀನು ಎಲ್ಲಿಗೆ ಹೋಗ್ತಿರೋದು? ನನಗೆ ಗೊತ್ತಿರೋ ಒಂದು ಸೇಟು ಅಂಗಡಿ ಇದೆ, ರಂಗೋಲಿ ಫ್ಯಾಷನ್ ಅಂತ. ಅಲ್ಲಿಗೆ ಹೋದರೆ ಸ್ವಲ್ಪ ಚೌಕಾಸಿನೂ ನಡೆಯುತ್ತೆ. ಚಿಕ್ಕಮ್ಮ, ನಾನು ಅಲ್ಲಿಗೆಲ್ಲ ಹೋಗಲ್ಲ. ನಾನು ಹೋಗ್ತಾ ಇರೋದು ಶಾಪಿಂಗ್ ಮಾಲ್ಗೆ. ಸಾರಿಕಾ, ನಾನು ಅಲ್ಲಿಗೆಲ್ಲ ಬರಲ್ಲ, ಬೇಜಾರು ಮಾಡ್ಕೋಬೇಡ. ಯಾಕೆ ಹಾಗೆ ಹೇಳ್ತೀಯಾ? ನಿನಗೆ ಮನೆ ಬಿಟ್ಟರೆ ದೇವಸ್ಥಾನ, ದೇವಸ್ಥಾನ ಬಿಟ್ಟರೆ ಮನೆ, ಬೇರೆ ಪ್ರಪಂಚನ ನೋಡು. ನೀನು ಒಬ್ಬಳೇ ಆಗಿದ್ರೆ ನಾನು ಕಳಿಸ್ತಿರ್ಲಿಲ್ಲ, ಜೊತೆಗೆ ಸಾರಿಕಾನೂ ಇರ್ತಾಳಲ್ವಾ. ಹೋಗು, ಏನಾಗಲ್ಲ. ಥ್ಯಾಂಕ್ಸ್ ಚಿಕ್ಕಮ್ಮ. ಆರ್ತಿಕ ಹೊರಡೋಣ. ಸರಿ, ಸೀರೆ ಚೇಂಜ್ ಮಾಡ್ಕೊಂಬರ್ತೀನಿ. ಸಾರಿಕಾ, ನೀನು ಕೂತಿರು, ಒಂದು ನಿಮಿಷ ಕೆಲಸ ಇದೆ.
ಹೋಗು ಹೋಗು ಶಾಪಿಂಗ್ ಇಂದ ವಾಪಸ್ ಬರೋಷ್ಟ್ರಲ್ಲಿ ಭವಿಷ್ಯನೇ ಚೇಂಜ್ ಮಾಡಿರ್ತೀನಿ. ಈ ಶುಂಠಿ ಶಂಕರ ಮಾಡೋದೆಲ್ಲ ಬರೀ ಎಡ್ಬಿಡಂಗಿ ಕೆಲಸಗಳೇ. ಇಲ್ಲಿರೋ ಅಕೌಂಟ್ಸ್ ಬುಕ್ನೆಲ್ಲ ಆಫೀಸ್ಗೆ ತರಿಸಿದ್ರೆ ಅಲ್ಲೇ ಚೆಕ್ ಮಾಡಕ್ ಆಗ್ತಿರ್ಲಿಲ್ವಾ? ಇವನಿಗೆ ಕೆಲಸ ಆಗೋದಕ್ಕಿಂತ ನನ್ನ ಕೆಲಸ ಹೋಗ್ಬೇಕು ಅನ್ನೋದೇ ಇಂಪಾರ್ಟೆಂಟು. ನಾನು ಇಲ್ಲಿಗೆ ಬಂದಿದ್ದೀನಿ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ ಅಂತ ಶುಂಠಿ ಶಂಕರಂಗೆ ಗೊತ್ತಾಗಬೇಕು ಅಂದರೆ ಇಲ್ಲಿಂದ ಸೆಲ್ಫಿಗಳನ್ನ ತೆಗೆದು ಒಂದೊಂದಾಗಿ ಕಳಿಸ್ಬೇಕು. ಒಂದೊಂದಾಗಿ ಬೇಡ, ಅಷ್ಟು ಫೋಟೋಗಳನ್ನ ಒಟ್ಟಿಗೆ ಕಳಿಸ್ತೀನಿ. ಅಣ್ಣ ಇಲ್ಲಿ ನೋಡಿ. ಥ್ಯಾಂಕ್ ಯು. ಈ ಸೆಲ್ಫಿ ಫೇಮಸ್ ಆಗಿದೆ ಹುಡುಗಿರಿಂದ ಅಲ್ವಾ? ಇವಳಿಗೂ ಈ ಶೋಕ್ ಏನು ಕಡಿಮೆ ಇಲ್ಲ. ಈ ಕುಡ್ಕೊಂಗಿರೋ ಬೆಲೆ ನನಗಿಲ್ಲ. ಹೋಳ ಶುಂಠಿ ಶಂಕರ. ಸರ್, ನಾನು ಅಮೂಲ್ಯ ಅಂತ ಆದ್ಯ ಆರ್ಗ್ಯಾನಿಕ್ಸ್ ಕಂಪ್ನಿಲಿ ಅಡ್ಮಿನ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಓ, ಅದು ನೀವೇನಾ? ನಾನು ನಿಮ್ಮ ಬಗ್ಗೆ ಕೇಳಿದ್ದೀನಿ. ಹಾಗೆ ನನ್ನ ಹೆಸರು ಅನಂತು ಅಂತ. ನಾವು ಆಲ್ರೆಡಿ ಇಲ್ಲಿವರೆಗೂ ರೀಚ್ ಆಗಿ ಹೋಗಿದೀವ. ಹಿಂದೆನ ಡಬ್ಬದಲ್ಲಿ ಹಾಕಿದ ತಕ್ಷಣ ಅದ್ರ ಘಮ ಹೊರಗಡೆ ಬರಲ್ವಾ? ನಮ್ದು ಅದೇ ರೇಂಜು. ಹೇಳಿ ಮೇಡಮ್, ಏನಾಗಬೇಕಾಯ್ತು? ನಾನಿಲ್ಲಿ ಅಕೌಂಟ್ಸ್ನ ಚೆಕ್ ಮಾಡಕ್ ಬಂದಿದ್ದೀನಿ. ರಿಜಿಸ್ಟರ್ ಕೊಡ್ತೀರಾ? ಅಡ್ಮಿನ್ ಆಗಿ ನೀವು ಅಕೌಂಟ್ಸ್ ಚೆಕ್ ಮಾಡ್ತೀರಾ? ವೇದಾಂತ್ ಸರ್ ಆರ್ಡರು ಮಾಡಲೇಬೇಕು. ಅವ್ರು ಹೇಳಿದಾರ ಅಂದಮೇಲೆ ಮುಗಿತು ಬಿಡಿ. ಇರಿ, ತೊಗೊಂಬರ್ತೀನಿ.